ಲೇ ಪುರ್ಸಿ ನಿಂತ್ಕೊಳ್ಳ ಎಲ್ಲಿಗ್ಲ ಹೋಗ್ತಿದ್ಯಾ ಆ ನೀನು ಎಲ್ಲಿಗೆ ಹೋಗೋದು ಬೇಡ ಸುಮ್ಕೆ ಒಳಿಕೋಗು ವಿಷಯ ಗೊತ್ತಿದ್ರು ಇಲ್ಲೇ ಇದೆಯಲ್ಲ ಮಮ್ಮಿ ಖಂಡಿತವಾಗ್ಲೂ ಅವ್ವ ನಿನಗೆ ಫೋನ್ ಮಾಡಿ ವಿಷಯ ತಿಳಿಸಿರ್ತಾಳೆ ಗೊತ್ತಿದ್ದು ಕೇಳ್ತಿದ್ಯಾ ಅಲ್ವಾ ಅವಳ ಆಟ ನಾನು ನೋಡಿದ್ದೀನಿ ಸುಮ್ಕೆ ಹೋಗ್ಲಾ ಡ್ಯಾಡಿ ಆಸ್ಪತ್ರೆ ನಂಗೆ ಮಲಗಿದ್ರು ನಿನ್ನ ಬಾಯಾಗಿಂತ ಮಾತು ಹೆಂಗೆ ಬರ್ತೈತೆ ಮಮ್ಮಿ ನಿಂಗೆ ಬರೋಕ್ಕಿಲ್ಲ ಅಂದರೆ ಇಲ್ಲೇ ಇರು ನಾನು ಹೋಯ್ತೀನಿ ಲೇ ಪುರ್ಸಿ ನಿಂತ್ಕೊಳ್ಳ ಪುರ್ಸಿ ನಿಮ್ಮ ಡ್ಯಾಡಿಗೆ ಏನು ಆಗಿಲ್ಲ ಕಣ್ಣ ಅವಳು ಸುಮ್ಕೆ ವಿಷಯ ದೊಡ್ಡದು ಮಾಡ್ತಾವಳೆ ಪುರ್ಸಿ ನನ್ನ ಮಾತು ಕೇಳು ನನ್ನ ಮಾತು ಕೇಳಿಲ್ಲ ಅಂದ್ರೆ ನಿಮ್ಮ ಡ್ಯಾಡಿ ಹಾಳಾಗೋಗವನೆ ನೀನು ಹಾಳಾಗೋಯ್ತೆ ಅಟ್ಟೆ ಲೇ ಪುರ್ಸಿ ಅವ್ವ ಯಾಕೋ ನೀನು ನಡ್ಕೋತಿರೋದು ನೋಡ್ತಿದ್ರೆ ಇವತ್ತು ಇಲ್ಲೇ ಇರೋ ಹಾಗೆ ಕಾಣಿಸ್ತದೆ ಮತ್ತೆ ಎಲ್ಲಿಗೆ ಹೋಗ್ಲವ ಆ ರಾಜವನು ಬಂದಿಲ್ಲ ಅವ್ರೇನು ಒಬ್ಬರೇ ಮಲಗವ್ರೆ ಇಂಥ ಸ್ಥಿತಿಲಿ ಅವ್ರನ್ನ ಬಿಟ್ಬಿಟ್ಟು ನಾನು ಹೆಂಗೆ ಹೋಗೋದು ಬರೋಕ್ಕಿಲ್ಲ ಹೌದು ಸ್ನೇಹ ನಾವಿಬ್ರು ಇಲ್ಲೇ ಇರ್ತೀವಿ ರಾಜ ಚಿಕ್ಕವ್ವ ಬಂದಿದ್ದಿದ್ರೆ ಹೆಂಗೋ ಆಗಿರೋದು ಆದರೆ ಇದನ್ನೆಲ್ಲ ಕಂಡು ಬಿಟ್ಟು ಬರೋದು ಹೊಸಿ ಕಷ್ಟನೇಯ ಏನಕ್ಕ ನೀನು ಹೀಗೆ ಮಾತಾಡ್ತಿದ್ಯಲ್ಲ ಇಲ್ಲ ನಾನು ಇದಕ್ಕೊಪ್ಪಲ್ಲ ಆಟ ಮಾಡಬೇಡ ಬಿ ಡಾಕ್ಟ್ರು ಆ ವಯ್ಯನ ಆಸ್ಪತ್ರೆಯಿಂದ ಬಿಟ್ಟ ಮ್ಯಾಕೆ ಮನೆಗೆ ಕರ್ಕೊಬರ್ತೀವಿ ಈಗ ನೀವಿಬ್ರು ಹೊರಡಿ ಏನು ಅವನ ನಮ್ಮ ಮನೆ ಕರ್ಕೊಂಬರ್ತೀಯಾ ಇಲ್ಲವೇ ಆಸ್ಪತ್ರೆಯಿಂದ ಬಿಟ್ಟ ಮ್ಯಾಕೆ ಅವರು ರಾಜ ಚಿಕ್ಕಮ್ಮನ ಮನೆಗೆ ಹೋಯ್ತಾರೆ ನಾವು ನಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತಾ ಇರೋದು ಆದ್ರೆ ಅವ್ವ ಆಡ್ತಿರೋದು ನೋಡಿದ್ರೆ ನನಗೆ ಯಾಕೋ ಸೀದಾ ಅವನ ಮನೆಗೆ ಕರ್ಕೊಂಬರ್ತಾಳೆ ಅನಿಸ್ತದೆ ನಮ್ಮ ಹೆಸರು ಊಟ ಮಾಡಿದ್ರೇನೆ ರಾಧಾಂತ ಮಾಡೋ ರಾಜಿ ಇನ್ನೊಂದು ಮನೇಲೇ ಇದ್ರೆ ಸುಮ್ಮನೆ ಇರ್ತಾಳ ಅದನ್ನೇ ಒಂದು ನೆಪ ಮಾಡಿಕೊಂಡು ನನ್ನ ಕೆಲಸ ಸಾಧಿಸ್ಕೋತಾಳೆ ನೀನು ಕೈ ಮುಗಿತೀನವ ದಯವಿಟ್ಟು ನನ್ನ ಜೊತೆ ಬಾ ಈಗ ನೀನು ನನ್ನ ಜೊತೆ ಬರಲಿಲ್ಲ ಅಂದ್ರೆ ನಾನು ಯಾವತ್ತೂ ನಿನ್ನ ಜೊತೆ ಬೇಡ ಸ್ನೇಹ ನೀನು ಹೇಳೋದು ದಿಟ್ವೆ ಆದರೆ ಅವ್ರು ಹಂಗೆ ಮಾಡ್ತಾರೆ ಅಂತ ನಾವು ಅದೇ ದಾರಿಯಾಗಿ ಹೋದ್ರೆ ಏನು ನ್ಯಾಯ ಇರ್ತತಿ ಹೇಳು ಇವತ್ತೊಂದು ದಿವಸ ಸೋಂಕಿರವಿ ಆಮೇಲೆ ಹೆಂಗಾಯ್ತದೋ ಹಂಗಾಗ್ಲಿ ಇದೇ ಬುದ್ಧಿಯ ರಾಜಿಗೆ ಯಾಕಿಲ್ಲ ಅವ ಸ್ನೇಹ ನಮ್ಮ ಶತ್ರುನೇ ಅಂತ ನಮಗೆ ಗೊತ್ತಿದ್ರು ಅವ್ರು ಕಷ್ಟದಾಗಿದ್ದಾಗ ನಮ್ಮ ಕೈಲಾದ ಸಹಾಯ ನಾವು ಮಾಡ್ಬೇಕಲ್ವೇ ಸಾಕ್ಬಿಡು ನೀನು ಬರಲ್ಲ ಅಂತ ಗೊತ್ತಾಯ್ತು ಶ್ರೀ ಬನ್ನಿ ಅವ್ವ ಸ್ನೇಹ ಬಗ್ಗೆ ನಿಮ್ಗೆ ಗೊತ್ತಲ್ವ ನೀವೇನು ಬೇಸರ ಮಾಡ್ಕೋಬೇಡಿ ಮಾವಯ್ಯ ಬಿರ್ನೆ ಸರಿ ಹೋಯ್ತಾರೆ ಪಾಪ ನೋವು ಮಾಡ್ಬಿಟ್ನಲ್ಲಪ್ಪ ಅವ್ವ ನೀವು ನೊಂದ್ಕೋಬೇಡಿ ಅವ್ವ ಮೆಸ್ಸು ಸರಿ ಹೋಯ್ತಾರೆ ಸಣ್ಣವ್ರ ತಗೊಳ್ಳಿ ಬಿಲ್ ಕಟ್ಟಾಗೈತೆ ನೀವೇನು ದುಡ್ಡು ಕೊಡಕ್ಕೆ ಹೋಗ್ಬೇಡಿ ಸರಿ ಅವ್ವ ನಾನು ಬರ್ತೀನಿ ಅಕ್ಕ ಬಾವಾ ಡ್ಯಾಡಿ ಹೆಂಗವ್ರೆ ಡಾಕ್ಟ್ರ್ ಏನು ಹೇಳಿದ್ರು ಮಾವ ಇನ್ನ ನೋಡಕ್ಕೆ ಬಿಡ್ನಿಲ್ಲ ಆದರೆ ಒಂದೆರಡು ಗಂಟೆಯಲ್ಲಿ ನೋಡ್ಬೋದು ಅಂತ ಹೇಳೋರೆ ಒಬ್ನೇ ಬಂದಿಯೇನು ಪುರ್ಸಿ ಹ್ಞೂ ಮಮ್ಮಿ ನಂತವನ ಆಕ್ಸಿಡೆಂಟ್ ಆಗಿರೋ ವಿಚಾರನ ಬಚ್ಚಿಟ್ಲು ಆದರೆ ಸುಮಾ ಫೋನ್ ಮಾಡಿದ್ನಾಗ ನಂಗೆ ವಿಚಾರ ತಿಳಿತು ನನ್ನ ಹೋಗ್ಬೇಡ ಅಂತ ತಡೆದ್ಲು ಆದರೂ ಬಿಟ್ಬಿಟ್ಟು ಬಂದೆ ಭಾವ ಜೀವಕ್ಕೇನು ತೊಂದರೆ ಇಲ್ಲ ಅಲ್ವಾ ಇಲ್ಲ ಹಂಗೆಲ್ಲ ಏನಿಲ್ಲ ಬಿರ್ನೆ ಹುಷಾರಾಯ್ತಾರೆ ಅಪ್ಪಯ್ಯ ಅನ್ನೋ ಕಾಳಜಿಯಿಂದ ನೀನ್ ಬಂದಿದ್ಯಾ ಆದ್ರೆ ನಿಮ್ಮ ಮಮ್ಮಿ ಬಂದಿಲ್ವಲ್ಲ ನಿಮ್ಮ ಮಮ್ಮಿಗೋಸ್ಕರ ನಮ್ಮ ಅವ್ವನ ಬಿಟ್ಟು ಹೋದ ಅವನು ಅದ್ರ ಪ್ರಕಾರ ನಿಮ್ಮ ಮಮ್ಮಿ ತಾನೇ ಮೊದಲು ಬರ್ಬೇಕಾಗಿದ್ದಿತ್ತು ಅಕ್ಕ ಮಮ್ಮಿ ಬುದ್ಧಿ ನಿನಗೆ ಗೊತ್ತಲ್ವೇ ಗೊತ್ತು ಆದ್ರೂ ಎಲ್ಲಾ ಜವಾಬ್ದಾರಿ ಅವನೇ ಹೊತ್ಕೊಳ್ಳೋ ತರ ಆಗ್ತಿದೆ ಅದ್ ನಂಗೆ ಇಷ್ಟ ಆಗ್ತಿಲ್ಲ ಹೋಗಿ ನಿಮ್ಮ ಮಮ್ಮಿಗೆ ಹೇಳು ಭಾವ
ಮಮ್ಮಿ ನನ್ನ ಮಾತು ಕೇಳೋಕ್ಕಿಲ್ಲ, ನಾನು ಹೆಂಗೆ ಹೇಳಲಿ? ನಾನಿದ್ದೀನಲ್ಲ, ನೋಡ್ಕೋತೀನಿ ಬಿಡು. ಇರಲಿ ಬಾಬಾ, ಏನು ಬೇಡ. ಮಡಿಕಳ್ಳ ತಗೋ, ಉಳಿಕೋಗು. ಏನಾಯಿದ್ರೆ ಫೋನ್ ಹಾಕು. ಸರಿ ಬಾಬಾ. ಸುಮಾ, ಸುಮಾ, ಅಕ್ಕ, ಯಾಕೆ ಎಷ್ಟೊತ್ತು ಬಾಗ್ಲೆ ತೆಗಿಯಕ್ಕೆ? ಅಕ್ಕ ಯಾಕೆ ಇಷ್ಟು ಲೇಟು? ನನಗೋಸ್ಕರ ಕಾಯ್ತಾ ಕಾಯ್ತಾ ನಿದ್ದೆ ಬಂದ್ಬಿಟ್ಟಿತ್ತು. ಅವ್ವ ಮತ್ತೆ ಸಹನಾ ಅಕ್ಕ ಇಲ್ಲಿ? ಅದೆಲ್ಲ ಆಮೇಲೆ ಹೇಳ್ತೀನಿ. ನೀನ್ ಮನೆಗೆ ಬೀಗ ಹಾಕೊಂಡು ನಮ್ಮ ಜೊತೆ ಬಾ. ನಿನ್ನ ಜೊತೆ ನಾನು ಯಾಕೆ? ಬಾವ ಇದಾರಲ್ಲ. ಸುಮ್ಮನೆ ನನ್ನ ಮಾತು ಕೇಳೆ. ಕೇಳ್ತೀನಿ, ಮೊದಲು ಅವ್ವ ಎಲ್ಲಿ ಅಂತ ಹೇಳು. ನಿಮ್ಮ ಮಾತೃಶ್ರೀ ಅವರು ಅಬ್ಬ ಮತ್ತೆ ಸಾನ ಅವರು ಇವತ್ತು ಬರಕ್ಕಿಲ್ಲ. ಬರಲ್ವಾ? ಅಂದ್ರೆ ಅವ್ವ ಮತ್ತೆ ಅಕ್ಕ ಆ ಗೋಪಾಲ ನೋಡ್ಕೊಂಡು ಆಸ್ಪತ್ರೆಯಲ್ಲೇ ಇರ್ತಾರಾ? ಹೌದು, ಅದಕ್ಕೆ ನೀನು ಒಬ್ಳೆ ಮನೇಲಿ ಇರೋದು ಬೇಡ ಅಂತ ನಿನ್ನ ನಮ್ಮ ಜೊತೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಆ ಗೋಪಾಲನ್ ಬುದ್ಧಿ ಗೊತ್ತಿದ್ರು ಅವ್ವ ಯಾಕೆ ಹೀಗೆ ಮಾಡ್ತಾಳೆ? ಆ ರಾಜಿ ಗೊತ್ತಾದ್ರೆ ಅದೇನು ರಂಪ ಮಾಡ್ತಾಳೋ. ನಾಯಿ ಬಾಲಕ್ಕೆ ಕಬ್ಣ ಕಟ್ಟೋರು ಒಂದ್ ಕಡೆ ಆದ್ರೆ, ಅದೇ ಬಾರಕ್ಕೆ ನಾಯಿ ಬಾಲ ಡೊಂಕಾಯ್ತು ಅಂತ ಅನ್ನೋ ಈ ರಾಜಿ ಗೋಪಾಲನ್ ಮೇಲೆ ಅವನ್ ಕೋಪ ಯಾಕೆ ಬರಲ್ಲ? ಮಿಸ್ಸು, ಹಬ್ಬ ಅಲ್ಲಿದ್ರೆ ತೆಪ್ಪೇನೈತೆ? ಅವ್ರು ಧರ್ಮದಾರಿ ಬಿಟ್ಟೋದ್ರು ಅಂತ ಹಬ್ಬನೂ ಹಂಗೆ ಇರ್ಬೇಕಂತ ಯಾಕೆ ಅನ್ಕೋತಿದ್ದೀರಾ? ನಾವು 1000 ಮಾತಾಡ್ಬೋದು, ಆದರೆ ವಿಷಯ ಏನಂದ್ರೆ ಹಬ್ಬನ್ನ ಅವ್ರು ಚಂದ ನೋಡ್ಕೊಂಡ್ರು ಅನ್ನೋ ಮಾತು ಏಟ್ ಸುಳ್ಳು. ಪುಟ್ಟವ ಅವ್ರ ಹೆಂಡತಿ ಅನ್ನೋದು ಆಟದಿಟ್ಟ ಅಲ್ವೇ? ಹೆಂಡತಿ ಅಂದ್ ಮಾತ್ರಕ್ಕೆ ಅವಳೊಬ್ಳು ಎಷ್ಟು ನೋವು ಅನ್ಭವಿಸ್ಬೇಕು? ಒಂದ್ ದಿವ್ಸನೂ ನಾವು ಸತ್ತಿದೀವೋ ಬದುಕಿದೀವೋ ಉಸಿರಾಡ್ತಿದೀವೋ ಅಂತ ನೋಡಕ್ ಬರ್ದೇ ಇರೋನ್ ಮೇಲೆ ನಾವ್ಯಾಕೆ ಅನುಕಂಪ ತೋರಿಸ್ಬೇಕು? ಮನ್ಸನ್ಗೆ ಕಷ್ಟ ಬಂದಾಗ್ಲೇ ಸಾಕು ನಿಲ್ಲಿಸ್ತೀರಾ? ನೀವಿವಾಗ ಜಗಳ ಮಾಡಿದ್ರೆ ನಿಮ್ಮನ್ನ ಸಮಾಧಾನ ಮಾಡಕ್ಕೆ ಅವ್ವ ಈಗಿಲ್ಲಿಲ್ಲ. ಬಾವ, ಒಟ್ನಲ್ಲಿ ಅಕ್ಕನ ವಸು, ಯಾಕವ ಇನ್ನು ಮನೆ ಕಳಿಲ್ವಾ? ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಲಗ್ತೀನವ. ದೀಪ ಉರಿತಾ ಇತ್ತಲ್ಲ, ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಅವಂತವ ಯೋನಾನ ಮಾತಾಡ್ಬೇಕಿತ್ತ? ಹಾಗೇನಿಲ್ಲ ಅವ. ಹಂಗಲ್ಲವ, ನಾನು ವಸಿ ಬ್ಯಾರೆ ಬ್ಯಾರೆ ಕೆಲಸ ಅಂತ ಓಡಾಡ್ಕೊಂಡಿವ್ನಲ್ಲ, ನಿಂತವ ಕುಂತ್ಕೊಂಡು ಮಾತಾಡೋಕ್ಕಾಗ್ನಿಲ್ಲ. ಆದರೆ ನಮ್ಮವ್ವ ಯಾವಾಗಲೂ ಒಂದು ಮಾತು ಹೇಳೋಳು, ಅವ್ವ ಮಗಳು ಮಾತಾಡಲೇಬೇಕು ಅಂತ ಯೋನಿಲ್ಲ, ಮನ್ಸಿನ ಮಾತು ಅರ್ಥ ಆಗ್ವಾಯ್ತದೆ ಅಂತ. ನಂಗೆ ಯಾಕೋ ಈಗ್ಲೂ ನೀನಂತವ ಏನೋ ಹೇಳ್ಬೇಕು ಅಂತಿದ್ಯಾ ಅಂತಲೇ ಅನ್ನಿಸ್ತಾ ಇದೆ ಕಣವ. ಹಾಗೇನಾದರೂ ಇದ್ರೆ ನಾನು ಹೇಳ್ತೀನವ. ಅದು ಯಾವ ಕ್ಷಣಕ್ಕೆ ನಿಂಗೆ ವಸುಂಧ್ರ ಅಂತ ಹೆಸ್ರಿಟ್ನೋ ಆಗ್ಲಿಂದಲೂ ಈ ಭೂಮಿ ತಾಯಿಯಂಗೆ ನೀನು ಸೈರಣೆ ತಂದ್ಕೊಂಡ್ಬಿಟ್ಟಿದ್ಯಾವ. ಬಸ್ಸು, ಈ ನಿಮ್ಮವ್ವನಾಗ ಸಮಸ್ಯೆ ಅಲ್ವೇನವ? ಅವ್ವ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಎಲ್ಲ ಸರಿಯಾಗಿದ್ದಿದ್ರೆ ನಿನ್ನ ಬಾಳು ಆಸನಾಗಿರ್ತಿತ್ತು. ಈಟ್ವತ್ತಿಗೆ ನಾನು ನನ್ನ ಮೊಮ್ಮಕ್ಕಳನ್ನ ಮಾಡ್ತಿದ್ದೆ. ಈ ಮನೆಯಾಗ ನಡೆಯೋ ಎಲ್ಲ ಸೂಕ್ಷ್ಮಗಳು ನಂಗೆ ಅರ್ಥ ಆಗ್ತೈತೆ. ಈಗಲೇ ಮಗಿ ಬೇಕಾ ಹೇಳು? ಗಂಟಿ ಒಸಿನಾರ ಯೋಚನೆ ಮಾಡೋದು ಬೇಡ. ಅಣ್ಣಯ್ಯನ ರಾಧಾ ಬೇರೆ ಮನೆಗೆ ಬಂದವಳೆ. ಇಂಥದ್ರಾಗೆ ಇವರಿಬ್ರಿಗೂ ಯೋನ್ ಹೇಳೋದು ಅಂತಾನೆ ಅರ್ಥ ಆಯ್ತಾ ಇಲ್ಲ. ಈ ಮದುವೆನೇ ಇಷ್ಟ ಇಲ್ಲ ಅಂದವಳು ಈಗ ಮಗಿಗೆ ತಯಾರಿ ಮಾಡ್ಕೊಳ್ತಾವಳೆ ಅನ್ಸ್ತೈತೆ. ನಿಮ್ಮ ಅಣ್ಣನೋ ಅವಳು ತಾಳಕ್ಕೆ ತಕ್ಕಂಗೆ ಕುಣಿತಾವನೋ ಯೋನೋ. ನನ್ನ ಮಾತನ್ನ ಮೀರಿ ಮದುವೆ ಆಗಿದ್ದು ಅಲ್ಲದೆ ಈಗ
ನಿಮ್ಮ ಅವ್ವ ಬರಗಂಟ ನೀವಿಬ್ರು ಒಬ್ರನ್ನೊಬ್ರನ್ನ ಮಾಡಬೇಡಿ, ಮಾತಾಡ್ಲು ಬೇಡಿ. ಅವನಿಗೇನಾದರೂ ಈ ವಿಷಯ ಗೊತ್ತಾದರೆ? ನೀನೇನು ಯೋಚನೆ ಮಾಡ್ತಿದ್ಯವ್ವ? ಅವ್ವ, ಅದು ಅಣ್ಣಯ್ಯನಿಗೂ ಸ್ನೇಹನ್ಗೂ ಮಗು ಆದ್ರೆ ಏನು ತೊಂದರೆ ಅವ್ವ? ಯೋನ್ ವಸು ಹಿಂಗೆ ಹೇಳ್ತಿದ್ಯಾ? ಮನೆನಾಗ ಇನ್ನು ಮದುವೆ ಆಗದಿರೋ ರಾಧ ಅವಳೆ ಜೊತೆನಾಗ ನೀನಿದೀಯ. ನಿಮ್ಮಿಬ್ರು ಜೀವನ ಹಿಂಗಿರ್ಬೇಕಾದ್ರೆ ಅವಳಿಗೆ ಮಗಿ ಆದ್ರೆ ಸಂದಕ್ಕಿರ್ತೈತ? ಎಲ್ರಿಗೂ ಮಾನಸಿಕವಾಗಿ ಕಷ್ಟ ಆಗ್ತೈತೆ. ಅದು ಅಲ್ಲದೆ ಈ ಸ್ನೇಹ ಮೇಲೆ ನನಗೆ ನಂಬಿಕೆನೂ ಇಲ್ಲ. ಏನು ಹೇಳ್ತಿದ್ಯಾ ಅವ್ವ? ಈಗಲೇ ಅವಳು ಮೂಗಿ ನೇರಕ್ಕೆ ಏನಾನ ಆಗಿಲ್ಲ ಅಂದ್ರೆ ಯಾರು ಅಂತ ನೋಡ್ದೆ ಎಲ್ರ ಮ್ಯಾಕು ಕೂಗಾಡ್ತಾಳೆ. ನಾಳೆ ಮಗಿ ಏನಾನ ಆಯ್ತು ಅಂತ ಇಟ್ಕೊ, ಅವಳನ್ನ ಸುಧಾರಿಸೋದು ಸ್ಯಾನೆ ಕಷ್ಟ. ಅವಳ ಮನಸ್ಸು ಒಂದೊಂದು ಕಿತ ಒಂದೊಂದು ಥರ ಇರ್ತೈತೆ. ಅವಳು ಈ ಮನೆಯಾಗ ಇರ್ತಾಳ ಇಲ್ವಾ ಅನ್ನೋದೇ ನನ್ಗೆ ಅನುಮಾನ. ಇಂಥದ್ರಾಗ ಅವಳಿಗೊಂದು ಮಗಿಯಾಗಿ ಆ ಮಗಿ ಎಲ್ರಿಂದ ದೂರ ಆಗಿ ಅದು ಯಾಕೆ ಸಂಕಟ ಅನುಭವಿಸ್ಬೇಕು ಹೇಳು? ಹಾಗೆಲ್ಲ ಏನೂ ಆಗಲ್ಲ ಅವ್ವ. ಕಂಟಿನ್ಯೂ ಸ್ನೇಹನೂ ಚೆನ್ನಾಗೇ ಇರ್ತಾರೆ. ಅವಳಿ ಮನೆಯಾಗ ಉಳಿಯೋ ಹುಡುಗಿ ಅಲ್ಲ ಅಂತ ಅನ್ನಿಸ್ತೈತೆ ಬಸ್ಸು. ಹೋಗ್ಲಿ ಬಿಡವ, ಆಗದನ್ನ ನಾವು ಯಾರು ತಡೆಯೋಕ್ಕಾಯ್ತದೆ ಹೇಳು? ನೀನು ಆರಾಮಾಗಿ ಮನಿಕ್. ಯೋಚನೆ ಮಾಡಬೇಡ ಯಾವ್ದಕ್ಕೆ. ಮನಿಕ್. ಅಕ್ಕ, ಅವ್ವ ತಕ್ಕಳವ್ವ. ನಂಗೆ ಬೇಡ ಕಣಪ್ಪ. ಅವ್ವ ಸುಸ್ತಾಗಿರ್ತೀಯಾ? ಹೊಸ ಇದನ್ನಾದ್ರೂ ಕುಡಿಯವ್ವ. ನಿಂಗೆ ನಾನು ಕುಡ್ದೆ. ಯಾಕ ಪುರುಷಿ? ಅವ್ವ ಅಳ್ಬೇಡ ಕಣಪ್ಪಿ, ಅಳ್ಬೇಡೋ. ನಿಮ್ಮ ಅಪ್ಪ ಹಿಂಗೆ ಏನೂ ಆಗಕ್ಕಿಲ್ಲ, ಸುಮ್ಕಿರು. ಯಾವಾಗೂ ಖುಷಿಯಾಗಿರೋ ಮಗ ಹಿಂಗೆ ಕಣ್ಣಾಗ ನೀರು ಹಾಕ್ತಿದ್ರೆ ನನ್ನ ಹೊಟ್ಟೆಗೆ ಸಂಕಟ ಆಯ್ತದೆ ಕಣಪ್ಪ. ಅವ್ವ, ನಾನು ಚಿಕ್ಕವನಿದ್ದಾಗಿಂದನೂ ಮಮ್ಮಿ ಹೇಳ್ದಂಗೆ ಕೇಳ್ಕೊಂಡು ಬದುಕ್ತೆ. ಅವಳು ಯಾವಾಗಲೂ ಹೇಳೋಳವ, ನೀನು ಕೆಟ್ಟವಳು, ನೀನು ಕೆಟ್ಟವಳು ಅಂತ. ನಾನು ಅದನ್ನೇ ನಂಬ್ಕೊಂಡು ಬದುಕ್ತೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡವ. ಮಗ, ನನ್ಗಿವಾಗ ಅನಿಸ್ತೈತೆ ನಾನು ನಿನ್ನೊಟ್ಟೆಲ್ಲ ಹುಟ್ಟಬೇಕಾಗಿತ್ತು ಅನಿಸ್ತೈತವ. ಡ್ಯಾಡಿಗೆ ಹಿಂಗಾಗೈತೆ ಅಂತ ನೀನು ಕಣ್ಣೀರು ಹಾಕೊಂಡು ಉಪವಾಸ ಕುಂತಿದ್ಯಾ, ಆದ್ರೆ ಮಮ್ಮಿಗೊಂಚೂರು ನೋವೇ ಇಲ್ಲವಾ? ಈ ವಿಷಯನ ನಂತವ ಹೇಳ್ದೇನೆ ಮುಚ್ಚಿಟ್ಟಿದ್ಲು. ನಾನಿಲ್ಲಿಗೆ ಬರ್ಬೇಕಾದ್ರೆ ಹೋಗ್ಬೇಡಕಲ್ಲ ಅಂತ ತಡೆದ್ಲು. ಅಳ್ಬೇಡ ಮಗ, ನೀನುವೇ ನನ್ನ ಮಗನೇಯ. ಅವ್ವ, ನಿನಗಿರೋ ಈ ಬುದ್ಧಿ ಮಮ್ಮಿಗೆ ಯಾಕವ ಇಲ್ಲ? ಎಲ್ಲರೂ ಒಳ್ಳೆಯವ್ರೆ ಕಣಪ್ಪ. ಕೆಲವೊಂದ್ಕಿತ ಬುದ್ಧಿಗೆ ಮಂಕ್ ಹೋಗ್ಕೊಂಡ್ಬಿಡ್ತದೆ ಆಟೆಯ. ಡಾಕ್ಟ್ರೆ, ಡ್ಯಾಡಿ ಹೆಂಗೋರೆ ಈಗ? ಅವ್ರನ್ನ ನೋಡ್ಬೋದಾ? ಹಾಂ, ನೋಡ್ಬೋದು. ಆದರೆ ಜಾಸ್ತಿ ಮಾತಾಡಿಸಿ ಸ್ಟ್ರೆಸ್ ಮಾಡೋಗಿಲ್ಲ ಅವ್ರನ್ನ. ಡ್ಯಾಡಿ ಮಾತಾಡು ಡ್ಯಾಡಿ.
ನೋಡಿ, ಅವ್ರಿಗೆ ಮಾತಾಡಿಸಿ ನೀವು ತೊಂದರೆ ಕೊಡಬೇಡಿ. ಅವ್ರಿಗೆ ಪೂರ್ತಿ ಪ್ರಜ್ಞೆ ಬಂದ ಮೇಲೆ ನಾನೇ ಹೇಳಿ ಕಳಿಸ್ತೀನಿ. ಇವಾಗ ದಯವಿಟ್ಟು ಹೊರಡಿ, ನೀವು ಹೊರಗಡೆ ಇರಿ. ಡಾಕ್ಟ್ರೆ, ಅವ್ರು ಪೂರ್ತಿಯಾಗಿ ಸರೋಯ್ತಾರ? ಅವ್ರ ಪಿರಾಣಕ್ಕೇನು ಅಪಾಯ ಇಲ್ಲ ತಾನೆ? ಪ್ರಾಣಕ್ಕೇನು ಅಪಾಯ ಇಲ್ಲ. ಅವರು ಟ್ರೀಟ್ಮೆಂಟ್ಗೆ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಅವ್ರ ತಲೆಗೆ ಏಟು ಬಿದ್ದಿರೋದ್ರಿಂದ ರೆಸ್ಟ್ ತಗೋಬೇಕಾಗತ್ತೆ. ಅತ್ತೆ, ಮಾವ, ಚೆನ್ನಾಗಿದ್ದೀರಾ? ವಾ ಸುಮಾ, ಬಾಬಾ ಕುಂತ್ಕೋ. ಹೆಂಗಿದೀಯಾ? ಚೆನ್ನಾಗಿದೆ. ಸಂದಕ್ಕೆ ಓದ್ತಾ ಇದೆಯಾ? ಬಾವನ ಮನೆಯಾಗ ಏನು ತೊಂದರೆ ಇಲ್ಲ ತಾನೆ? ಇಲ್ಲ ಅತ್ತೆ, ಅಕ್ಕ ಅವನ ಥರನೇ ನೋಡ್ಕೋತಾಳೆ. ನಿಮ್ಮ ಮೂವರಾಗೆ ನಿಮ್ಮ ಅವ್ವನ ಗುಣ ಬಂದಿರೋದು ನಿಮ್ಮ ಸಾನಂಗೆ ತಕ್ಕ. ಕಂಟಿ, ಗೋಪಾಲ ಹೆಂಗವ್ರೆ? ಅವ ಅದು ತಲೆಗೆ ಜೋರಾಗಿ ಪೆಟ್ಟು ಬಿದ್ದೈತೆ. ಪ್ರಜ್ಞೆ ಬಂದ್ಮ್ಯಾಕೆ ಮನೆ ಕಳಿಸ್ತಾರಂತೆ. ಆಸ್ಪತ್ರೆಯಿಂದ ಬತ್ತ ಪುಟ್ಟಕ್ಕನು ಹಂಗೆ ಇಲ್ಲಿಗೆ ಕರ್ಕೊಂಬರೋದಲ್ವೇ? ಪುಟ್ಟಕ್ಕ ಆಸ್ಪತ್ರೆನಾಗೆ ಅವಳ? ಹ್ಞೂ ಅತ್ತೆ, ಆ ಗೋಪಾಲ ನೋಡ್ಕೊಳ್ಳೋಕ್ಕೆ ಬೇರೆ ಯಾರೂ ಇಲ್ವಲ್ಲ. ಯಾಕೆ ರಾಜಿ ಬರ್ನಿಲ್ವೇ? ಅವಳು ಯಾಕೆ ಬರ್ತಾಳೆ? ಯಾರಾದರೂ ಸೇವೆ ಮಾಡೋಳು ಸಿಕ್ಕಿದ್ರೆ ಮಾಡಿಸ್ಕೋತಾಳಷ್ಟೆ. ಏ ಕಂಟಿ, ಫೋನ್ ಮಾಡ್ಕೊಡ್ಲ? ರಾಜಿಗೆ ಯೋನ್ ಅಂತ ಕೇಳ್ತೀನಿ. ಬೇಡ ಅಂತ ಹೇಳಿ ಶ್ರೀ, ಅವಂಗೆ ನಾನೇ ಹೇಳಿ ಮಾಡಿಸ್ದೆ ಅಂತ ಅನ್ಕೋತಾಳೆ. ಹೌದು ಅತ್ತೆ, ಅದು ಅಲ್ಲದೆ ಆ ರಾಜಿ ನಿಮ್ಮ ಹತ್ರ ಬೇರೆ ಥರನೇ ನಾಟಕ ಮಾಡ್ತಾಳೆ. ಅವ ನೀವು ಹೇಳಿದ್ರೂ ಪುಟ್ಟಕ್ಕ ಬರೋಕ್ಕಿಲ್ಲ. ಅದು ನಿಜಾನೇ, ಸ್ನೇಹಕ್ಕ ಹೇಳಿನೇ ಬಂದಿಲ್ಲ. ನಾನು ಎಷ್ಟೇ ಹೇಳಿದ್ರು ನನ್ನ ಮಾತು ಕೇಳೋದೇ ಇಲ್ಲ. ಯಾರಿಗೋಸ್ಕರ ನಮ್ಮವ್ವನ ಬಿಟ್ಟು ಹೋದ್ನೋ ಅವಳಿಗೆ ಅವನ ಬಗ್ಗೆ ಒಂಚೂರು ಕನಿಕರ ಇಲ್ಲ. ಹಾಸ್ಪಿಟಲ್ಗೆ ಹೋಗಿ ಅವನು ಹೇಗಿದ್ದಾನೆ ಅಂತ ನೋಡ್ಕೊಂಡು ಬರೋ ಸೌಜನ್ಯ ಇಲ್ಲದೆ ಇರೋಳಿಗೆ ನಮ್ಮವ್ವ ಯಾಕೆ ಸಹಾಯ ಮಾಡಬೇಕು? ಈ ಪ್ರಪಂಚದಲ್ಲಿ ನಮ್ಮವ್ವಂಗೆ ಮಾತ್ರ ಹಳೆದೆಲ್ಲ ಏನೂ ನೆನಪಿರಲ್ಲ ಅನ್ಸುತ್ತೆ. 3 ಹೊತ್ತು ಕರ್ತವ್ಯ, ಪಾಪ, ಪುಣ್ಯದ ಬಗ್ಗೆನೇ ಮಾತಾಡ್ತಿರ್ತಾಳೆ. ಅತ್ತೆ, ನೀವೇನೂ ಅನ್ಕೊಳ್ಳಲ್ಲ ಅಂದರೆ ಸಹನಾಕ ಮತ್ತು ಅವ್ವ ಮನೆಗೆ ವಾಪಸ್ ಬರೋವರೆಗೂ ಸುಮಾ ಈ ಮನೇಲೇ ಇರ್ಬೋದಾ? ಆದ್ರ ಕೇಳೋದು ಯೋನ ಇಲ್ಲ ಕಂಟಿ. ಸುಮಾ, ನಿನ್ಗೆ ಎಲ್ಲಿ ಗಂಟ ಈ ಮನೆಯಾಗಿರ್ಬೇಕು ಅನ್ಸ್ತೈತೋ ಅಲ್ಲಿ ಗಂಟ ಇಲ್ಲೇ ಇರು. ಇದ್ರಾಗೆ ನನ್ನ ಕೇಳೋ ಅವಶ್ಯಕತೆ ಏನೂ ಇಲ್ಲ. ಥ್ಯಾಂಕ್ಸ್ ಅತ್ತೆ. ಅದಕ್ಕೆ ನಾನು ಮತ್ತೆ ಸುಮಾ ನಿಮ್ಮ ರೂಮ್ನಲ್ಲೇ ಮಲ್ಕೋಬೋದಾ? ಸ್ನೇಹ, ಅದಕ್ಕೆ ಪರ್ಮಿಷನ್ ಬೇರೆ ಕೇಳಬೇಕಾ? ಮಿಸ್, ನಾನು ಆಚೆ ಮನೆ ಕತ್ತೀನಿ. ನೀವೆಲ್ಲ ನಮ್ಮ ಕೊನೆಗೆ ಮನೆಕೊಳ್ಳಿ. ಬೇಡ, ನಾವೆಲ್ಲ ನಮ್ಮ ರೂಮಲ್ಲೇ ಮಲಗ್ತೀವಿ. ಸರಿ, ನೀವೆಲ್ಲ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಬೇಗ ಊಟ ಬಡಿಸ್ತೀನಿ. ಸರಿ. ಯಾಕೆ ಯಾವ್ರೆ ನನ್ ಯಾಕೆ ಈಟೋನ್ ಪಾಪ? ನನ್ನ ಮದುವೆ ಆದಾಗಿಂದ ಇದೇ ಆಗೋಯ್ತು. ಅವ ದುಡ್ಡು ಒಂದ್ಸ ಕಷ್ಟಪಟ್ಲು, ಈಗಲೂ ಅದನ್ನ ತೀರ್ಸಕ್ಕೆ ಒದ್ದಾಡ್ತಾನೆ ಅವಳೆ. ಅಲ್ಲಿ ನಮ್ಮತ್ತೆಗೆ ನನ್ನ ಸೊಸೆ ಅನ್ನೋ ಒಳ್ಳೆ ಅಭಿಪ್ರಾಯನೂ ಇಲ್ಲ. ಇಲ್ಲಿ ನನ್ನ ಬದುಕನ್ನ ಸರಿ ಮಾಡಬೇಕು ಅಂತ ವಾಗಿ ಅಪ್ಪಯ್ಯ ಆಸ್ಪತ್ರೆನಾಗೆ ಮಲ್ಗಂಗಾಗೋಯ್ತು. ಇಷ್ಟೆಲ್ಲ ಆಯ್ತದೆ ಅಂತ ಗೊತ್ತಿದ್ದಿದ್ರೆ ನನ್ನ ಮದುವೆನೇ ಆಯ್ತಿರ್ನಿಲ್ಲ. ನನ್ನಿಂದ ಇಲ್ಲಿರೋರ್ಗೆಲ್ಲ ನೋವು ಕೊಡಂಗಾಗೋಯ್ತು. ಆದಷ್ಟು ಬಿರ್ನೆ ನಮ್ಮಪ್ಪ ಏನು ಹುಷಾರು ಮಾಡಪ್ಪ. ಇಲ್ಲಿ ಪುಟ್ಟಕ್ಕ ಅಂದ್ರೆ ಯಾರು? ನಾನೇಯ? ಪೇಷಂಟ್ ನಿಮ್ಮನ್ನ ಕರೀತಿದ್ದಾರೆ, ಬನ್ನಿ. ಬಂದ್ಯಾ ಪುಟ್ಟಮ್ಮೆ? ನಿಂಗೆ ಕಾಯ್ತಾ ಇದ್ದೆ. ನಂಗೆ ಏನಾಗೈತೆ? ಯಾಕೆ ಇಲ್ಲಿ ಸೇರಿಸಿದ್ಯಾ? ಒಡೆಯ, ನಿಂಗೆ ಏನೂ ಆಗಿಲ್ಲ, ಗಾಬರಿ ಆಗಬೇಡ.
ಹಸಿ ಸುಧಾರಿಸ್ಕ. ನೀರು ನೀರು. ನಂಗೇನು ಅರ್ಥ ಆಯ್ತಿಲ್ಲ. ನಾನು ಯಾಕೆ ಆಸ್ಪತ್ರೆನಾಗಿವ್ನಿ? ನೀನು ಕಾರ್ ತಗೋ ಹೋಗ್ಬೇಕಾದ್ರೆ ಅಪಘಾತ ಆಗೈತೆ. ಅಲ್ಲಿನ ಜನ ಎಲ್ಲ ಸೇರ್ಕೊಂಡು ಇನ್ನು ಆಸ್ಪತ್ರೆಗೆ ಸೇರ್ಸವ್ರೆ. ಈಗ ನಿಂಗೇನೂ ಆಗಿಲ್ಲ, ಚಂದಾಕಿದೆಯಾ? ಏನಂದ್ರೆ ನಾನು ಕಾರು ಓಡಿಸ್ಕೊಂಡು ಹೋಗುವಾಗ ಅಪಘಾತ ಆಯ್ತಾ? ಅಲ್ಲ ಪುಟ್ಟಮ್ಮಿ, ನಂತ ಕಾರ್ ಎಲ್ಲ ಐತೆ. ಓ, ಆ ಕಾಂಟ್ರಾಕ್ಟರ್ ಸಿದ್ದಪ್ಪನ ಕಾರ್ ಓಡಿಸ್ತಿದ್ದ. ಅಯ್ಯಯ್ಯೋ, ಹೊಸ ಕಾರ್ ಬೇರೆ, ಬೇರೆಗೆ ಅಂತ ಅದೆಷ್ಟು ದುಡ್ಡು ಕೇಳ್ತಾನೋ, ನಂತ ಬೇರೆ ದುಡ್ಡಿಲ್ಲ. ಆ ಮೋರಿ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ನಲ್ಲ, ಆ ದುಡ್ಡೇ ಇನ್ನೂ ಕೊಟ್ಟಿಲ್ಲ. ಯಾವ ಸಿದ್ದಪ್ಪ? ಅದೇ ಪುಟ್ಟಮ್ಮಿ, ನಮ್ಮ ಕಾಂಟ್ರಾಕ್ಟ್ರು ಇಸ್ತ್ರಿ ಮಾಡಿದ ಬಟ್ಟೆ ಹಾಕೊಂಬತ್ತಾನಲ್ಲ ಅವನು. ಆ ಸಿದ್ದಪ್ಪನೇ. ಅವಯ್ಯ ಸತ್ತು ಒಂದು 20 ವರ್ಷ ಆತಲ್ಲ. ಸಿದ್ದಪ್ಪ ಹೋಗ್ಬಿಟ್ನ? ಏನು ಹೇಳ್ತಾ ಇದೀಯ ನೀನು? ಅಂದರೆ 20 ವರ್ಷದಿಂದ ನಾನು ಆಸ್ಪತ್ರೆನಾಗೆ ಅದಿನ. ಅಯ್ಯೋ, ನನ್ನ ಪೇಮೆಂಟ್ ಇನ್ನೂ ಅವನ ತವನೇ ಐತೆ. ಏ ಪುಟ್ಟಮ್ಮಿ, ಏನು ಮಾಡ್ತಿದೀಯ ನೀನು? ಬಸ್ರಿ ಹೆಂಗ್ಸ್ ಯಾರಾದರೂ ಹಂಗೆ ಬಗ್ತಾರ? ಮಗಿಗೆ ತೊಂದರೆ ಆಗಕ್ಕಿಲ್ವಾ? ನಾನು ಬಸ್ರೇನಾ? ಏನು ಮಾಡ್ಕೊಂಡೆ ಪುಟ್ಟಮ್ಮಿ ನೀನು? ನನ್ನ 3ನೇ ಮಗು ನೀನು ಹೊಟ್ಟೆನಾಗಿತ್ತಲ್ವಾ? ಏನಾಯ್ತು ಮಗಿಗೆ? ಈ ಸಲನಾದರೂ ನಂಗೆ ಗಂಡು ಬೇಕು ಅಂತ ಹೇಳಿದ್ದೆ ಅಲ್ವಾ?